ಇನ್ನು ಕಾವೇರಿ ಜಲ ವಿವಾದ ತಣಿಸೋದಕ್ಕೆ ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಶುರುವಾಗುತ್ತೆ. ಜಲ ವಿವಾದ ಕುರಿತು ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಈ ಒಂದು ಮಹತ್ವದ ಸಭೆ ನಡೆಯುತ್ತೆ. ಕಾವೇರಿ ಬಿಕ್ಕಟ್ಟಿನಿಂದ ಪಾರಾಗೋದಕ್ಕೆ ಗಂಭೀರ ಚರ್ಚೆ ಈ ಒಂದು ಸಭೆಯಲ್ಲಿ ನಡೆಯುತ್ತೆ. ಸಭೆಯಲ್ಲಿ ತಮ್ಮ ನಿಲುವನ್ನ ವಿಪಕ್ಷಗಳು ಕೂಡ ಪ್ರಕಟಿಸತಕ್ಕಂಥ ಸಾಧ್ಯತೆ ಇದೆ. ಸೊ ವಿಪಕ್ಷಗಳ ನಿಲುವು ಯಾವ ರೀತಿ ಇರುತ್ತೆ, ಈ ಸರ್ವಪಕ್ಷ ಸಭೆಯಲ್ಲಿ ಯಾರ್ಯಾರು ಹಾಜರಾಗ್ತಾರೆ, ಯಾರ್ಯಾರು ಗೈರಾಗ್ತಾರೆ? ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅವರ ಒಂದು ಕಚೇರಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನ ನೀಡಿದ್ದಾರೆ. ಸೊ ಈಗ ಯಾರ್ಯಾರು ಬರ್ತಾರೆ, ಯಾಕಂದ್ರೆ ಇದು ರಾಜ್ಯದ ಸಮಸ್ಯೆ ಆಗಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಹೋರಾಡಬೇಕು ವಿನಃ ಇಲ್ಲಿ ಪಕ್ಷ ಭೇದ ಭಾವ ಎಲ್ಲ ಮರೆತು ಒಗ್ಗಟ್ಟಾಗಿ ಕೂತ್ಕೋಬೇಕಾಗತ್ತೆ, ಚರ್ಚೆಯನ್ನು ನಡೆಸಬೇಕಾಗತ್ತೆ. ಈಗ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ರೈತರೆಲ್ಲ ಈಗ ಬೀದಿಗಿಳಿದಿದ್ದಾರೆ, ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿದ್ದಾರೆ. ಸೊ ಇನ್ನೊಂದು ಕಡೆ CWRC ಆದೇಶವನ್ನು ಹೊರಡಿಸಿದೆ. 15 ದಿನದ ತನಕ 3,500 TMC ಅಷ್ಟು ನೀರು ಬಿಡಬೇಕು ತಮಿಳುನಾಡಿಗೆ ಅಂತ. ಸೊ ಇದೆಲ್ಲದರ ನಡುವೆ ಏನು ಕಿಚ್ಚು ಭುಗಿಲೆದಿದೆ ರಾಜ್ಯದಲ್ಲಿ, ಇದನ್ನ ತಣ್ಣಗೆ ಮಾಡಬೇಕು ಅಂದ್ರೆ ಸರ್ವಪಕ್ಷ ಸಭೆ ಆಗಬೇಕು, ಇಲ್ಲಿ ಒಂದು ನಿರ್ಧಾರ ಕೈಗೊಳ್ಳಬೇಕಾಗತ್ತೆ. ಅದಾದ ನಂತರ ಮುಂದೆ ಏನಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗತ್ತೆ.